ಯತೀಂದ್ರ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಭಾರೀ ಕಂಪನ. ಮತ್ತೆ ಆಕ್ಟಿವ್ ಆದ ಸಿದ್ದು ಡಿಕೆ ಕ್ಯಾಂಪ್. ಸಂದೇಶಕ್ಕೂ ಮುನ್ನವೇ ಸಂಘರ್ಷ. ಇದುವೇ ಚದುರಗದ ಮೊದಲ ಸ್ಟೋರಿ. ಡಾಕ್ಟರ್ ಡೋಸ್ಗೆ ಜಟಾಪಟಿ. ಈ ಅಲ್ಪ ವಿರಾಮವನ್ನು ಹಾಕುವ ಯಾವುದೇ ಒಂದು ವಾಕ್ಯವೂ ಕೂಡ ಅಲ್ಲಿಗೆ ಮುಗಿಯುವುದಿಲ್ಲ ಅಂತ ಅರ್ಥ. ಅದು ಪೂರ್ಣ ವಿರಾಮದ ಕಡೆಗೆ ಹೋಗ್ತಾ ಇರುತ್ತೆ. ಇಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ಕುರ್ಚಿ ಕದನಕ್ಕೂ ಕೂಡ ಅಲ್ಪ ವಿರಾಮ ಹಾಕುವ ಕೆಲಸವನ್ನೇ ಹೈಕಮಾಂಡ್ ಮಾಡ್ತೇ ಹೊರತು ಪೂರ್ಣ ವಿರಾಮವನ್ನು ಹಾಕುವ ಕೆಲಸಕ್ಕೆ ಮಾಡಿಲ್ಲ. ಬಲ್ಲಿಗೆ ಹೈಕಮಾಂಡ್ ನೀವಿಬ್ರು ಹೋಗಿ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಳ್ಳಿ, ಅದಾದ ಮೇಲೆ ಮೀಡಿಯಾದ ಮುಂದೆ ಮಾತಾಡಿ. ಅದರ ಪ್ರಕಾರವಾಗಿ ಇವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಮಾಧ್ಯಮದ ಮುಂದೆ ಮಾತಾಡಿದ್ರು. ಹೈಕಮಾಂಡ್ ನಿರ್ಧರಿಸುತ್ತೆ, ಏನೇ ಬದಲಾವಣೆ ಇದ್ದು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದರು. ಅಲ್ಲಿಗೆ ಹೈಕಮಾಂಡ್ ಕೊಡಿಸಿರುವಂಥದ್ದು ಕೇವಲ ಅಲ್ಪ ವಿರಾಮ ಆಗಿತ್ತೇ ಹೊರತು ಪೂರ್ಣ ವಿರಾಮ ಆಗಿರಲಿಲ್ಲ. ಇದರ ನಡುವೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಇವರು ಮಾತನಾಡಿದಾಗ ಒಂದಲ್ಲ ಒಂದು ರೀತಿಯಾದಂಥ ಕಂಪನ ಕಾಂಗ್ರೆಸ್ನಲ್ಲಿ ಶುರುವಾಗುತ್ತೆ. ಈ ಬಾರಿ ಯತೀಂದ್ರ ಅವರ ಮಾತಿನಿಂದ ಡಿ ಕೆ ಶಿವಕುಮಾರ್ ಅವರ ಟೀಮ್ ನಿಜಕ್ಕೂ ಏನಾಗಿದೆ ಅಂತ ಯೋಚನೆ ಮಾಡುವಂತ ರೀತಿಯಲ್ಲಿದೆ. ಯಾಕಂದ್ರೆ ಡಾಕ್ಟರ್ ಡೋಸ್ಗೆ ಡಿ ಕೆ ಶಿ ಟೀಮ್ ಸುಸ್ತಾಗಿದೆ. ಯಾಕಂದ್ರೆ ಇಲ್ಲಿ ಕೇವಲ ಡಾಕ್ಟರ್ ಯತೀಂದ್ರ ಅವರು ಮಾತ್ರ ಮಾತಾಡಿಲ್ಲ. ಡಾಕ್ಟರ್ ಯತೀಂದ್ರ ನಿನ್ನೆ ಮಾತಾಡಿದ್ರೆ ಇವತ್ತು ಸಿದ್ದರಾಮಯ್ಯನವರ ಪ್ರಮಾಪ್ತ ಸಚಿವ ಹೇಳ್ತಾ ಇದ್ದಾರೆ ಟೈಗರ್ ಈಸ್ ಅಲೈವ್. ಸಿದ್ದರಾಮಯ್ಯನವರ ಟೀಮ್ ಸ್ಪಷ್ಟ ಸಂದೇಶ ಕೊಡ್ತಾ ಇದೆ, ಟೈಗರ್ ಈಸ್ ಅಲೈವ್. ಹುಲಿ ಇನ್ನೂ ಕೂಡ ಬದುಕಿದೆ, ಹುಲಿ ಇನ್ನೂ ಕೂಡ ಆಳ್ತಾ ಇದೆ ಅನ್ನುವಂಥದ್ದು. ಹೈಕಮಾಂಡ್ ಸಂದೇಶಕ್ಕೂ ಮುನ್ನವೇ ಇಲ್ಲಿ ಮಾತಿನ ಜಟಾಪಟಿ ಜೋರಾಗ್ತಾ ಇದೆ. ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿದ್ರು, ಅದಾದ ನಂತರ ಈಗ ಹಲವು ಸ್ವರೂಪಗಳಲ್ಲಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ತಮ್ಮದೇ ಆದಂತಹ ಸಂದೇಶಗಳನ್ನು ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಡೋಸ್ ಹೇಗೆಲ್ಲ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅಧಿವೇಶನ ನಡೆಯುವಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಂತಿಲ್ಲ. ಇನ್ನೂ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಿಂತಿಲ್ಲ. ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಡಾಕ್ಟರ್ ಯತೀಂದ್ರ ಪುನರುಚ್ಚಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲದಕ್ಕೂ ಬ್ರೇಕ್ ಬಿತ್ತು ಅನ್ನೋವಾಗಲೇ, ಯಾಕೆಂದ್ರೆ ಯಾವುದನ್ನೇ ಎಷ್ಟೇ ಬಚ್ಚಿಟ್ರು ಕೂಡ ಅದು ಸ್ಫೋಟಗೊಳ್ಳೋದೇ ಇರೋದಿಲ್ಲ. ಆ ರೀತಿಯಾಗಿಯೇ ಸ್ಫೋಟಗೊಳ್ತಾ ಇದೆ. ಸಿದ್ದು ಟೀಮ್ ವರ್ಸಸ್ ಡಿ ಕೆ ಟೀಮ್ ವಾಗ್ಯುದ್ಧಕ್ಕೆ ನಾಂದಿ ಹಾಡಿದ ಸಿಎಂ ಮಗ ಡಾಕ್ಟರ್ ಯತೀಂದ್ರ. ಎರಡು ತಂಡಗಳ ನಡುವಿನ ಒಂದು ಮಾತಿನ ಗುದ್ದಾಟಕ್ಕೆ ಇದು ನಾಂದಿಯನ್ನು ಹಾಡಿದೆ. ಹೊರಗೆ ಒಗ್ಗಟ್ಟು ತೋರಿಸ್ತಾ ಇದ್ದಾರೆ, ಒಳಗೊಳಗೆ ಬಿಕ್ಕಟ್ಟು ಮುಂದುವರೆದಿದೆ, ಗೊಂದಲ ಮುಗಿದಿಲ್ಲ. ಯಾಕಂದ್ರೆ ಇವರು ಮುಂದುವರಿತಾರೆ ಅಂತ ಹೇಳಿದ್ರೆ ಸಾಕು, ಆ ಕಡೆಯಿಂದ ಹೇಳ್ತಾ ಇದ್ದಾರೆ ಬರಲಿ ಇನ್ನೊಂದಷ್ಟು ಡೇಟ್ಗಳನ್ನ ಹೇಳ್ತಾರೆ. ಜನವರಿ 6ಕ್ಕಾಗುತ್ತೆ, ಜನವರಿ 9ಕ್ಕಾಗುತ್ತೆ, ಸಂಕ್ರಾಂತಿ ನಂತರ ಆಗುತ್ತೆ. ಈ ರೀತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದೆ ಮತ್ತೊಂದು ಕ್ಯಾಂಪ್. ಹೀಗೆ ಹೊರಗೆ ಒಗ್ಗಟ್ಟಿನಲ್ಲಿದ್ದಾರೆ ಕಾಂಗ್ರೆಸ್ನವರು, ಮಜಬೂತಾಗಿದ್ದಾರೆ. 140 ಜನ ಇದ್ದೀವಿ ನಾವು, ಹಾಗಾಗಿ ನಾವೇ ಸರ್ಕಾರವನ್ನು ನಡೆಸ್ತಾ ಇದ್ದು ಸದೃಢ ಸರ್ಕಾರವನ್ನು ಕೊಡ್ತಾ ಇದ್ದೀವಿ. ಹೊರಗಡೆ ಒಗ್ಗಟ್ಟಿದೆ, ಆದರೆ ಒಳಗಡೆ ಬಿಕ್ಕಟ್ಟಿದೆ. ಇದು ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳು. ಯತೀಂದ್ರ ಅವರು ನಿನ್ನೆ ಏನು ಹೇಳಿದ್ರು, ಇವತ್ತು ಏನು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಮೊದಲನೇ ವರ್ಷ ಅದು ಮೂಡ ಬಂತು, ಆ ಸಮಯದಲ್ಲೂ ತಂದೆಯವರು ಪದವಿಯಿಂದ ಕೆಳಗಿಳಿತಾರೆ ಅಂತ ಹೇಳಿದ್ರು. ನಂತರ ಲೋಕಸಭಾ ಎಲೆಕ್ಷನ್ ಬಂತು, ಅದ್ರೊಳಗೂ ಕೂಡ ಸೀಟ್ ಕಮ್ಮಿ ಬಂದು ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಹೇಳಿದ್ರು. ಸೊ ಹಾಗ ಅವ್ರು ಹೇಳ್ಕೊಂಡೇ ಬರ್ತಿದ್ದಾರೆ. ಬಟ್ ಅವ್ರು ಕನಸು ಕಾಣ್ತಾ ಕೂತಿರ್ಬೇಕಷ್ಟೇ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಸರ್ ಅಧಿಕಾರದಲ್ಲಿ. ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳು ಇನ್ನು 5 ವರ್ಷ ತಮ್ಮ ಸಂಪೂರ್ಣ ಅಧಿಕಾರಾವಧಿಯನ್ನ ಪೂರ್ಣ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಯಾವುದೇ ತಪ್ಪುಗಳಾಗಿಲ್ಲ. ಜನರು ಕೂಡ ನಮ್ಮ ಆಡಳಿತದ ಬಗ್ಗೆ ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಬದಲಾವಣೆ ಅಗತ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಎಸ್ಟರ್ಡೇ ನಿನ್ನೆನೆ ನಾನು ಎಲ್ಲಾನು ಏನ್ ಹೇಳ್ಬೇಕು ಹೇಳಿದ್ದೀನಿ. ಮತ್ತೆ ಆ ವಿಷಯದಲ್ಲಿ ಮಾತಾಡುವಂತದ್ದು ಏನು ಅಲ್ಲ, ಪ್ರತಿಕ್ರಿಯೆ ಬರುತ್ತೆ. ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರು ಹೇಳಿದಕ್ಕೆಲ್ಲ ನಾ ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಏನೇನು ಹೇಳಾಗಿದೆ, ಏನಾದ್ರೂ ಯಾರು ಏನಾದ್ರು ಹೇಳಿ, ಯಾರು ಏನಾದ್ರು ಹೇಳಿ ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ. ಇವತ್ತಿನ ಸಿಎಲ್ಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವ್ದಕ್ಕೂ ಪ್ರತಿಕ್ರಿಯೆ ಮಾಡೋದು.
ಹೀಗೆ ಡಾಕ್ಟರ್ ಯತೀಂದ್ರ ಅವರು ಸ್ಪಷ್ಟವಾಗಿದ್ದಾರೆ ತಮ್ಮ ನಿಲುವಿನಲ್ಲಿ. ನಾನು ಏನು ಹೇಳಬೇಕೋ ಅದು ಹೇಳಾಗಿದೆ, ಇನ್ನೇನು ಕೂಡ ಹೇಳಿಲ್ಲ. ಯಾರು ಏನು ಪ್ರತಿಕ್ರಿಯೆ ಬೇಕೇ ಕೊಟ್ಕೊಳ್ಳಿ, ನಾನು ಏನು ಹೇಳಬೇಕು ಹೇಳಾಗಿದೆ. ಅಂದರೆ ಸಿದ್ದರಾಮಯ್ಯವರ ಕ್ಯಾಂಪ್ನಿಂದ ಏನು ಸಂದೇಶ ಬರಬೇಕಾಗಿತ್ತೋ ಆ ಸಂದೇಶವನ್ನು ಕೊಟ್ಟಾಗಿದೆ. ಓಕೆ, ಸಿದ್ದರಾಮಯ್ಯವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ, ಅದು ವೈಯಕ್ತಿಕ ಹೇಳಿಕೆ ಅಂತ ಹೇಳ್ಕೊಂಡ್ರೂ ಕೂಡ ಅಲ್ಲಿ ಸ್ಪಷ್ಟವಾದಂಥ ಸಂದೇಶ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು 5 ವರ್ಷವರೆಗೂ ಕೂಡ ಮುಂದುವರಿತಾರೆ, ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತೇಳಿ. ಯಾವಾಗ ಯತೀಂದ್ರ ಅವರ ಮಾತುಗಳು ಬಂತು, CM ಟೀಮ್ ಮತ್ತಷ್ಟು ಆಕ್ಟಿವ್ ಆಗಿದೆ. ಕುರ್ಚಿ ಕಚ್ಚಾಟದ ಬಗ್ಗೆ ಕೆಲವರದ್ದು ಮೌನ ಮಂತ್ರ ಇದ್ದರೆ ಕೆಲವರದ್ದು ಜಾಣ ಉತ್ತರಗಳು ಸಿಗ್ತಾ ಇದ್ವು. ಆದರೆ ಯಾವಾಗ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿದ್ರು, ಈಗ ಹಲವರು ಆಕ್ಟಿವ್ ಆಗಿದ್ದಾರೆ, ಭಾಳ ಚುರುಕಾಗಿದ್ದಾರೆ, ಭಾಳ ಚುರುಕಿನ ಕೆಲಸವನ್ನು ಮಾಡ್ತಾ ಇದ್ದಾರೆ, ಚುರುಕಾಗಿ ಮಾತನಾಡ್ತಾ ಇದ್ದಾರೆ. ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್. ಕಾಂಗ್ರೆಸ್ ಒಳಗಡೆ ನಡೀತಿರೋದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್. CM ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಶಾಸಕರು ಮತ್ತು ಸಚಿವರುಗಳು. ಈಗ CM ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ಸಂದೇಶ ರವಾನೆಗೂ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಆಪ್ತರ ವಿಶ್ವಾಸವೂ ಕೂಡ ಹೊರಹೊಮ್ಮತಾ ಇದೆ. ಅವರೆಲ್ಲರೂ ಕೂಡ ಬಹಳ ವಿಶ್ವಾಸದಲ್ಲಿದ್ದಾರೆ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂತಹ ವಿಶ್ವಾಸ CM ಆಪ್ತ ಬಳಗದಲ್ಲಿ ಮನೆ ಮಾಡಿದೆ. ಅವರದ್ದು ಬಹಳ ಮುಖ್ಯವಾಗಿರುವಂತಹ ಅಂಶಗಳು ಹೀಗಿದ್ದಾವೆ. CM ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿಯೇ ಇರ್ತಾರೆ. ಸಿದ್ದರಾಮಯ್ಯನವರು ಪೂರ್ಣಾವಧಿಯನ್ನ ಮುಗಿಸ್ತಾರೆ, 2ನೇ ಅವಧಿಯನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಮೊದಲ ಅವಧಿಯನ್ನು ಹೇಗೆ 5 ವರ್ಷ ಆಳಿದ್ರು, ಹಾಗೆ 2ನೇ ಅವಧಿಯಲ್ಲೂ ಕೂಡ ಕಂಪ್ಲೀಟ್ 5 ವರ್ಷವನ್ನು ಆಳ್ತಾರೆ. ಹೈಕಮಾಂಡ್ ಬದಲಾವಣೆಯನ್ನು ಮಾಡೋದಿಲ್ಲ, ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಆಗೋದಿಲ್ಲ ಅನ್ನುವಂತಹ ವಿಶ್ವಾಸ ಸಿದ್ದರಾಮಯ್ಯನವರ ಬಣದ ನಾಯಕರಲ್ಲಿದೆ, ಶಾಸಕರಲ್ಲಿದೆ. ಸಿದ್ದರಾಮಯ್ಯ ಓರ್ವ ಮಾಸ್ ಲೀಡರ್, ಅಹಿಂದ ನಾಯಕ. ಯಾಕಂದ್ರೆ ಸಿದ್ದರಾಮಯ್ಯನವರು ನಿಸ್ಸಂಶಯವಾಗಿ ಕರ್ನಾಟಕದಲ್ಲಿ ಇವತ್ತಿನ ಕಾಂಗ್ರೆಸ್ ನಾಯಕರಲ್ಲಿ ಮಾಸ್ ಲೀಡರ್ ಆಗಿರುವಂಥವ್ರು ಅಂದರೆ ಸಿದ್ದರಾಮಯ್ಯನವರು. ಮತ್ತು ಅವರು ಅಹಿಂದ ನಾಯಕ, ಅಹಿಂದ ಚಾಂಪಿಯನ್. ಈ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣಕ್ಕಿರ್ತಕ್ಕಂಥ ವಿಶ್ವಾಸವನ್ನು ಹೆಚ್ಚಿಸ್ತಾ ಇದೆ. ಹಾಗೆಯೇ ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತರ ವಿಶ್ವಾಸ. ಸಿದ್ದರಾಮಯ್ಯನವರು ಉತ್ತಮ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಹೊರೆಯನ್ನು ಮೀರಿ ಆರ್ಥಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಕರ್ನಾಟಕಕ್ಕೆ ಸಾಧ್ಯ ಆಗಿದೆ. ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೇನೆ ಕೆಲಸವೂ ಕೂಡ ನಡೀತಾ ಇದೆ. ಕಾಮಗಾರಿಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ, ಯೋಜನೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ, ಅಥವಾ ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಬದಲಾವಣೆ ಅನಿವಾರ್ಯ ಅಲ್ಲ ಅನ್ನುವಂತಹ ನಿಲುವು ಇವರೆಲ್ಲರಲ್ಲೂ ಕೂಡ ಇದೆ. ಬದಲಾವಣೆ ಅನಿವಾರ್ಯ ಅಲ್ಲ, ಕರ್ನಾಟಕದಲ್ಲಿ ಪ್ರಯೋಗ ಮಾಡೋದು ಕಷ್ಟ ಇದೆ. ಈ ಹಂತದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಂತಹ ಪ್ರಯೋಗ ಮಾಡಿದರೆ ಕರ್ನಾಟಕದಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರೇ ಇರಲಿ, ಸಂಸತ್ ಅಧಿವೇಶನದ ಬಳಿಕ ಸ್ಪಷ್ಟ ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮುಖ್ಯಮಂತ್ರಿಯವರ ಆಪ್ತ ಬಳಗ ಇಟ್ಕೊಂಡಿದೆ. ಅವರು ಆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸಂಸತ್ ಅಧಿವೇಶನದ ಬಳಿಕ ಸಂದೇಶ ಬರುತ್ತೆ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, ಯಾವುದೇ ಅನುಮಾನ ಇಲ್ಲ, ಈ ರೀತಿಯಾದಂತಹ ವಿಶ್ವಾಸವನ್ನ ಹೊಂದಿದ್ದಾರೆ. ಆದರೆ ಯಾವಾಗ ಡಾಕ್ಟರ್ ಯತೀಂದ್ರ ಅವರ ಮಾತುಗಳ ಬಗ್ಗೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ಕೇಳಲಾಯಿತು, ಆಗ KPCC ಅಧ್ಯಕ್ಷರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯನ್ನು ನಿಮಗೆ ತೋರಿಸ್ತೀನಿ. ಯಾವಾಗಲೂ ನಮ್ದು ತಿಳಿಯಿದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡಿರೋದು, ಯಾವ ಕರೀತಾರೆ ಇರೋದು, ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಹೀಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಹೈಕಮಾಂಡ್ ಏನು ಸಂದೇಶ ಕೊಡುತ್ತೆ ಅದೆಲ್ಲವೂ ಕೂಡ ಒಂದು ಭಾಗ. ಆದರೆ ಶಿವಕುಮಾರ್ ಅವರ ಬಣವೂ ಕೂಡ ಏನು ಸುಮ್ಮನೆ ಕುಳಿತಿಲ್ಲ, ಅವರೂ ಕೂಡ ಖುಷಿಯ ಸಂದೇಶಕ್ಕಾಗಿ ಕಾತರಿಸ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ನಾಯಕ ಮುಖ್ಯಮಂತ್ರಿ ಅಂತ ಹೇಳುವಂತಹ ದಿನಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಆ ಸ್ವರೂಪದ ಒಂದು ನಿರೀಕ್ಷೆ ಶಿವಕುಮಾರ್ ಅವರ ಬಣದಲ್ಲಿ ಮನೆ ಮಾಡಿದೆ. ಅವರ ಪ್ರಕಾರ ಡಿಸೆಂಬರ್ 19ಕ್ಕೆ ಸಂದೇಶ ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ನಿರೀಕ್ಷೆ. ಪಾರ್ಲಿಮೆಂಟ್ ಸೆಷನ್ ಕಂಪ್ಲೀಟ್ ಆದ ತಕ್ಷಣವೇ ಡಿಸೆಂಬರ್ 19ನೇ ತಾರೀಕಿನೊಂದಿಗೆ ಬರುತ್ತೆ ಸಂದೇಶ ಅಂತೇಳಿ. ಹಾಗೆಯೇ ಶಿವಕುಮಾರ್ ಅವರಿಗೆ ಅವಕಾಶ ಕೊಡುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಈ ಬಾರಿ. ಯಾಕಂದ್ರೆ ಅವರ ದುಡಿಮೆ ಇದೆ, ಅವರ ಶ್ರಮ ಇದೆ, ಅವರ ಪರಿಶ್ರಮ ಇದೆ, ಅವರು ಕೆಲಸ ಮಾಡಿದ್ದಾರೆ, ಅವರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದು ಶಿವಕುಮಾರ್ ಅವರ ಆಪ್ತರ ವಿಶ್ವಾಸಕ್ಕೆ ಕಾರಣ.
ಶಿವಕುಮಾರ್ ಅವರ ಸೇವೆಯನ್ನ ಪರಿಗಣಿಸ್ತಾರೆ, ಪಕ್ಷಕ್ಕಾಗಿ ಅವರ ದುಡಿಮೆಯನ್ನ, ಅವರ ಸೇವೆಯನ್ನು ಪರಿಗಣಿಸ್ತಾರೆ. ನಾನಾ ಹಂತಗಳಲ್ಲಿ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿರುವಂಥದ್ದು ಕೂಡ ಇತಿಹಾಸದ ಭಾಗ. ಡಿಕೆಶಿಗೆ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಈ ಕಾರಣಗಳಿಗಾಗಿ ಇದೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಉಳಿದ ಅವಧಿಗೆ ಅವಕಾಶ ಸಿಗುತ್ತೆ ಅಂದ್ರೆ ಇನ್ನು ಉಳಿದಿರುವಂತಹ 2.5 ವರ್ಷ ಪೂರ್ತಿ ಅಲ್ದಿದ್ರು ಕೂಡ ಒಂದು 15, 20, 30, 40 ದಿವಸಗಳನ್ನ ಕಡಿಮೆ ಮಾಡ್ಕೊಂಡ್ರಾದ್ರೂ ಕೂಡ ಪರವಾಗಿಲ್ಲ, ಉಳಿದ ಅವಧಿಗೆ ಅವರೇ ಮುಖ್ಯಮಂತ್ರಿ ಆಗಿ ಇರ್ತಾರೆ. ಮುಂದಿನ ಅವಧಿಗೆ ಪಕ್ಷ ಸಂಘಟನೆಗೆ ಇದು ಸಹಾಯ ಆಗುತ್ತೆ. ಅಂದ್ರೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಅದಕ್ಕಾಗಿ ಪಕ್ಷ ಸಂಘಟನೆ ಆಗಬೇಕು, ಎಲ್ಲ ಕೆಲಸಗಳಿಗೂ ಕೂಡ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಸುಲಭ ಆಗತ್ತೆ. ಜನವರಿ ತಿಂಗಳಿನಲ್ಲಿನೇ ಅವರು ಸಿಎಂ ಆಗ್ತಾರೆ ಅಂತೇಳಿ ಏನು ಆಸೆ, ಯಾವ ರೀತಿ ಅಂತ ನಿರೀಕ್ಷೆ ಇದೆ ಅಂತೇಳಿ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನು ಇಲ್ಲಿ ನೆನಪು ಮಾಡ್ಬೋದು. ಜನವರಿ ತಿಂಗಳಿನಲ್ಲೇ ಅವರು ಸಿಎಂ ಆಗ್ತಾರೆ ಅನ್ನೋಂಥದ್ರ ಬಗ್ಗೆ ಇವರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸರ್ಕಾರದ ಮೊದಲ ಅವಧಿ ಅಂದರೆ 2013ರಲ್ಲಿ ಅವರು ಸರ್ಕಾರವನ್ನು ಮಾಡಿದಾಗ 2014ರ ಜನವರಿ ತಿಂಗಳಿನಲ್ಲಿನೇ ಶಿವಕುಮಾರ್ ಅವರು ಆ ಮಂತ್ರಿಮಂಡಲಕ್ಕೆ ಸೇರ್ಪಡೆ ಆಗಿದ್ರು. ಅಲ್ಲಿವರೆಗೆ ಅವರು ಮಂತ್ರಿ ಆಗಿರಲಿಲ್ಲ. ಮೊದಲ 6 ತಿಂಗಳ ಕಾಲ ಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿರಲಿಲ್ಲ. ಈಗ ಜನವರಿ ತಿಂಗಳಿನಲ್ಲಿ ಅವ್ರನ್ನ ಆವಾಗ ಮಂತ್ರಿಯಾಗಿ ನೋಡಿದ್ರು, ಈಗ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಶಿವಕುಮಾರ್ ಅವರ ಆಪ್ತರು ಹೊಂದಿದ್ದಾರೆ. ಕಾದು ನೋಡುವ ತಂತ್ರ ಇದೇ ಕಾರಣಕ್ಕಾಗಿ ಶಿವಕುಮಾರ್ ಅವರ ಬಣದಲ್ಲಿ ಇರುವಂಥದ್ದು. ಕಾದು ನೋಡೋಣ, ನಮಗೆ ಬೇಕಾದ ಸಂದೇಶ ಬರುತ್ತೆ, ಹೊಸ ಸಂದೇಶ ಬರುತ್ತೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದರೆ ತೋರಿಸ್ತಾರೆ. ಎಲ್ಲವೂ ವರಿಷ್ಠರ ಸ್ಥಾನ ನೀವ್ಯಾರೋ ತುಂಬಕ್ಕೆ ಹೋಗ್ಬೇಡಿ. ವರಿಷ್ಠರದೇ ಆದಂತ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ. ಹೇಳಿದ್ನಲ್ಲ, ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದಲ್ಲ. ಹೀಗೆ ತಮ್ಮ ನೇರಕ್ಕೆ ಬಂದಾಗ ತಾವು ಕಾಂಗ್ರೆಸ್ ಪಕ್ಷದ ಶಿಸ್ತನ್ನು ಕಾಪಾಡ್ಕೊಳ್ತೀವಿ ಅಂದ್ಕೊಂಡು ಅವರು ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತೇಳಿ ಆಸೆ ಪಟ್ಟರೆ ಅದು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ವ್ಯಾಪ್ತಿಯೊಳಗೆ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಇಕ್ಬಾಲ್ ಹುಸೇನ್ ಅವರ ವಾದ ಹೆಂಗಿದೆ ಅಂತ ಹೇಳಿದ್ರೆ, ಇವರು ಮಾತಾಡಿದಾಗ ಇದು ಅದಕ್ಕೆ ಜನ ಇದ್ದಾರೆ, ವರಿಷ್ಠರಿದ್ದಾರೆ ಅಂತ. ಅಂದರೆ ಸ್ವತಃ ಇಕ್ಬಾಲ್ ಹುಸೇನ್ ಅವರು ಈ ಹಿಂದೆ ಮಾತಾಡಿದ್ದಕ್ಕೆ ಆವಾಗ ಹೈಕಮಾಂಡ್ ಇರಲಿಲ್ವಾ, ಆವಾಗ ವರಿಷ್ಠರು ಇರಲಿಲ್ವಾ, ಈ ರೀತಿಯಾದಂಥ ಅಂದರೆ ಅನುಕೂಲ ಸಿಂಧುವಾದಂಥ ಉತ್ತರಗಳಿದ್ದವೆಲ್ಲವೂ ಕೂಡ ಬರ್ತಾ ಇರುವಂಥದ್ದು. ಇಲ್ಲಿ ಲಂಚ್ ಪಂಚ್ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಡಾಕ್ಟರ್ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಅಧಿಕಾರದ ಹಂಚಿಕೆ ಜಟಾಪಟಿಯ ಮುಂದುವರೆದಿರುವಂಥದ್ದು. ಸಿದ್ದರಾಮಯ್ಯನವರು ಬಹಳ ಕೂಲ್ ಆ್ಯಂಡ್ ಕಾಮ್ ಆಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇದ್ದಾರೆ. ಆದರೆ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಸಿಎಂ ಆಪ್ತರು ಲಂಚ್ ಮೀಟಿಂಗ್ ಅನ್ನ ಅರೇಂಜ್ ಮಾಡ್ಕೊಂಡಿದ್ದಾರೆ. ಮಧ್ಯಾಹ್ನದ ಊಟದ ಆಟ ಬೇರೆ ಬೇರೆ ಸಂದರ್ಭಗಳಲ್ಲಿ. ಆದರೆ ಒಂದೇನೆಂದರೆ ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಊಟದ ವ್ಯವಸ್ಥೆ ಒಂದು ಬೇರೆ ರೀತಿಯಲ್ಲಿದೆ. ಸಾಮಾನ್ಯವಾಗಿ ನಮಗೆ ವಿಧಾನಸೌಧ ರೀತಿಯಲ್ಲಿ ಇರೋದಿಲ್ಲ ಸುವರ್ಣಸೌಧದಲ್ಲಿ ಆದಾಗ. ಇಲ್ಲಾಂದರೆ ಊಟಕ್ಕೆ ಬೆಳಗಾವಿಗೆ ಹೋಗಬೇಕು, ನಗರಕ್ಕೆ ಹೋಗಬೇಕು, ಅಥವಾ ಅಲ್ಲಲ್ಲೇ ಅರೇಂಜ್ ಮಾಡಿರ್ತಾರೆ. ಆ ಊಟ ಸಪ್ಲೈ ಮಾಡುವಂತಹ ವಿಚಾರಕ್ಕೂ ಕೂಡ ಒಂದಿಷ್ಟು ಅರೇಂಜ್ಮೆಂಟ್ಸ್ ಇದ್ದಾವೆ ಅಲ್ಲಿ. ಸುವರ್ಣಸೌಧದಲ್ಲಿ ಸಿಎಂ ಆಪ್ತ ಸಚಿವರು, ಶಾಸಕರು ಲಂಚ್ ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅಥವಾ ಓಕೆ ಅಂತ ಹೇಳ್ಕೊಂಡು ಮಾಡಿದ್ರು ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಸಚಿವ ಕೆ ವೆಂಕಟೇಶ್ ಅವರ ಕಚೇರಿಯಲ್ಲಿ ನಡೆದಿರುವಂತಹ ಲಂಚ್ ಮೀಟಿಂಗ್ ಕುತೂಹಲವನ್ನು ಕೆರಳಿಸಿದೆ. ಯಾಕೆಂದರೆ ಸಚಿವ ವೆಂಕಟೇಶ್ ಅವರ ಕಚೇರಿಯಲ್ಲಿ ಡಾಕ್ಟರ್ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಇವರೆಲ್ಲ ಜೊತೆ ಸೇರಿ ಊಟಕ್ಕೆ ಸೇರಿದ್ದಾರೆ ಅಂತ ಹೇಳಿದಾಗ ಏನೋ ಒಂದು ತಂತ್ರಗಾರಿಕೆ ಇರಬಹುದಾ ಅನ್ನುವ ಅನುಮಾನ ಬಂದೇ ಬರುತ್ತೆ. ಅದು CLP ಸಭೆಗೂ ಮುಂಚಿತವಾಗಿ ನಡೀತಾ ಇರುವಂತಹ ಸಭೆ ಆಗಿರೋದ್ರಿಂದಾಗಿ, ಊಟದ ಆಟ ಆಗಿರೋದ್ರಿಂದಾಗಿ ಏನಪ್ಪ ಇದು ವಿಶೇಷ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಹೀಗೆ ಲಂಚ್ ಪಂಚ್ಗೆ ರೆಡಿಯಾಗಿದ್ದಾರೆ. ಆ ಪಂಚ್ಗಳು ಹೇಗೆ, ಯಾವ ಸ್ವರೂಪದಲ್ಲಿ ನಡೀತವೆ ಅನ್ನೋಂಥದ್ದು ಇವತ್ತು CLPಯನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತವಲಯ ಏನೆಲ್ಲ ಹೇಳ್ತಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿ ಮುಟ್ಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು. ಕಿಂಗ್ ಈಸ್ ಅಲೈವ್. ಸೊ
ರಾಜ ಇಲ್ಲ ಅಂದ್ರೆ ರಾಜ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೇಳಕ್ ಬರೋಲ್ಲ. ಲೀಡರ್ ಇಸ್ ದೇರ್, ನಮ್ ನಾಯಕರು ಇದಾರೆ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗ್ಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ನಾನು ಬಹಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಇದು 28ವರೆಗೂ ಅವ್ರ ಕುರ್ಚಿದಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. CLP ಅಲ್ಲಿ ನಾವು ಎಲೆಕ್ಟ್ ಮಾಡಿದಾಗ AICC, ಅದು ನಾನು ಮೊದಲೇ ಹೇಳಿದ್ದೀನಿ, AICC ಅಬ್ಸರ್ವರ್ ಇರ್ತಾರೆ, ಅದನ್ನ ಇನಾನಿಮಸ್ ಆಗಿ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತಾರೆ. ಅಲ್ಲಿ ಯಾವುದೇ ವರ್ಷ ಹಾಕೋದಿಲ್ಲ. ಅಲ್ಲಿ ಏನಾಗ್ತದೆ, ಅದೇನಾದ್ರು ಖಾಲಿ ಆದ್ರೆ ಮಾತ್ರ ಹೊಸ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ. ಖಾಲಿ ಇಲ್ಲ, ಹಾಗಾಗಿ ಆ ತರದ ಬೆಳವಣಿಗೆ ಇಲ್ಲ. ಸದ್ಯಕ್ಕೆ ಖಾಲಿ ಇಲ್ಲ. ಹೀಗೆ ಸದ್ಯಕ್ಕೆ ಖಾಲಿ ಇಲ್ಲ ಅನ್ನುವಂಥದ್ದನ್ನು ಜಾರ್ಜ್ ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲ ಮಾತುಗಳ ಮೂಲಕವಾಗಿಯೇ ನಡೀತಾ ಇರುವಂಥದ್ದು ಏನಂದರೆ, ಯಾವ ಸ್ವರೂಪದಲ್ಲಿ ಇಲ್ಲಿ ಕುರ್ಚಿ ಕದನ ನಡೀತಾ ಇದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಇದರ ನಡುವೆ BK ಹರಿಪ್ರಸಾದ್, ಯಾಕೆಂದರೆ ಅವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿದಂಥವ್ರು, ಅವರು ಈಗಿನ ಸಿಚುವೇಶನ್ ಬಗ್ಗೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಎಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ, ಮಸಾಲೆ ಯಾರು ಹೇಳಿದ್ದು? ಹೈಕಮಾಂಡ್ ಏನು ಹೇಳಬೇಕೆಲ್ಲ ಹೇಳಿದೆ. ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ, ತಗೊಂಡು ಸ್ವಲ್ಪ ನೀವು ಮನರಂಜನೆ ತಗೊಂಡು ಇಲ್ಲಿ. ಯಾರಿಗೂ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ, ಯಾವ ನಾಯಕರಿಗೂ ಗೊಂದಲ ಇಲ್ಲ. ನಿಮಗೆ ಮಾತ್ರ ಮನೋರಂಜನೆ ಇದೆ, ಅದನ್ನ ಸಂತೋಷ ಪಡಿ. ಹೀಗೆ BK ಹರಿಪ್ರಸಾದ್ ಎಲ್ಲವನ್ನು ಕೂಡ ಮಾಧ್ಯಮದ ಮೇಲೆ ಹಾಕಿದ್ದಾರೆ. ಆದರೆ ಒಂದು ಮಾತನ್ನು ಅವರು ಹೇಳಿದ್ದಾರೆ, ಹೈಕಮಾಂಡ್ ಹೇಳುವಂಥದ್ದನ್ನು ಹೇಳಿಯಾಗಿದೆ ಅನ್ನುವಂಥ ಮಾತನಾಡಿದ್ದಾರೆ. ಹಾಗಾದರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅನ್ನುವಂಥ ರೀತಿಯಾದ ತೀರ್ಮಾನವನ್ನು ಹೇಳಿಯಾಗಿದೆಯಾ ಕಾಂಗ್ರೆಸ್ನ ಒಳಗಡೆ, ಅಥವಾ ಶಿವಕುಮಾರ್ ಅವರಿಗೆ ಇಂಥ ದಿವಸ ನೀವು ಮುಖ್ಯಮಂತ್ರಿ ಆಗ್ತೀರಿ ಅನ್ನುವಂಥನ್ನ ಹೇಳಿಯಾಗಿದೆಯಾ ಕಾಂಗ್ರೆಸ್ನೊಳಗೆ? ಈ ವಿಚಾರಗಳಿಗೆ ಸ್ಪಷ್ಟವಾದಂತಹ ಉತ್ತರ ಸಿಗಬೇಕಾಗಿದೆ. ಯಾಕಂದರೆ ಇದೇ ಇರುವಂಥದ್ದು ಹೈಕಮಾಂಡ್ನ ಸಂದೇಶ ಏನು ಅನ್ನುವಂತಹ ಪ್ರಶ್ನೆ ಇರುವಂಥದ್ದು ಕೂಡ ಇದೇ ವಿಚಾರಕ್ಕೆ. ಆದರೆ ಡಾಕ್ಟರ್ ಡೋಸ್ನ ಸುತ್ತಲ ಬಹಳ ದೊಡ್ಡದಾದಂಥ ಜಟಾಪಟಿ ಅಂತೂ ನಡೀತಾ ಇದೆ. ಇದು ಇಲ್ಲಿಗೆ ನಿಲ್ಲುತ್ತಾ, ಇನ್ನಷ್ಟು ದಿನ ಮುಂದುವರಿಯುತ್ತಾ? ಅದಷ್ಟೇ ಈಗ ಇರುವಂತಹ ಕುತೂಹಲ.